ಭದ್ರಾ ಬಲದಂಡೆ ನಾಲೆ ಸೀಳಿ ವಿಚಾರವಾಗಿ ಇವತ್ತು ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವೈಜ್ಞಾನಿಕವಾದಂಥ ಕಾಮಗಾರಿ ಅಂತೇಳಿ ಆರೋಪಿಸಿ ಕುಡಿಯುವ ನೀರು ಅವೈಜ್ಞಾನಿಕವಾಗಿದೆ ಕಾಮಗಾರಿ ಅಂತೇಳಿ ಆರೋಪಿಸಿ ದಾವಣಗೆರೆಯಲ್ಲಿ ಹೆದ್ದಾರಿಯನ್ನು ಬಂದ್ ಮಾಡಿ ರೈತರು ಕಿಚ್ಚನ್ನು ಹೊರಹಾಕಿದ್ದಾರೆ. ನಾಲೆ ಸೀಳಿ ಕಾಮಗಾರಿ ನಡೆಸಿದ್ರೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ ಅಂತೇಳಿ, ಜೊತೆಗೆ ರೈತರ ಬೆಳೆಗಳಿಗೆ ನೀರು ಕೂಡ ದಾವಣಗೆರೆ ಮೂಲದಲ್ಲಿ ತಲುಪೋದಿಲ್ಲ. ಭದ್ರಾ ಹಿನ್ನೀರಿನಿಂದ ಕಾಮಗಾರಿ ನಡೆಸುವಂತೆ ಆಗ್ರಹ ಕೂಡ ಕೇಳಿ ಬಂದಿದೆ ಭಾರತೀಯ ರೈತ ಒಕ್ಕೂಟ. ಜೊತೆಗೆ ಬಿಜೆಪಿ ನಾಯಕ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಾಗ್ವಾದ, ಹೈಡ್ರಾಮಕ್ಕೂ ಕೂಡ ಸಾಕ್ಷಿಯಾಗಿತ್ತು. ತಳ್ಳಾಟ ನೂಕಾಟ ಎಲ್ಲವೂ ಕೂಡ ನಡೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಬ್ಯಾರಿಕೇಡ್ಗಳನ್ನು ತಳ್ಳಿ ಬ್ಯಾರಿಕೇಡ್ಗಳನ್ನು ಬದಿಗೆತ್ತಿಟ್ಟು ರೈತರು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ತಡೆದರೂ ಕೂಡ ಅವರನ್ನು ಯಾವುದೇ ರೀತಿಯಾಗಿ ಕೂಡ ಅವರಿಗೆ ಮನ್ನಣೆಗೆ ತೆಗೆದುಕೊಳ್ಳದೆ ಹೆದ್ದಾರಿಯನ್ನು ತಡೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ಭದ್ರಾ ಬಲದಂಡೆಯನ್ನು ಸೀಳಿ ಏನು ಅವೈಜ್ಞಾನಿಕ ಕುಡಿಯುವ ನೀರಿನ ಕಾಮಗಾರಿಯನ್ನು ನಡೆಸಿರೋದು. ಸೊ ಆ ವಿಚಾರವಾಗಿ ಏನು ದಾವಣಗೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಿರುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥ ಏನು ರಾಷ್ಟ್ರೀಯ ಕಿಸಾನ್ ರೈತ ಸಂಘ ಮತ್ತು ಬಿಜೆಪಿ ನೇತೃತ್ವದಲ್ಲಿ ನೀವು ಪ್ರತಿಭಟನೆ ನಡೆತಿರುವಂಥದ್ದು ಏನು ಈಗಾಗಲೇ ಸಾಕಷ್ಟು ರೈತ ಮುಖಂಡರಾದರೆ MP ರೇಣುಕಾಚಾರ್ಯ ಅವರು ಸೇರಿದಂತೆ ಅನೇಕ ರೈತ ಮುಖಂಡರನ್ನು ಬಂಧಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿ ಬಂಧಿಸಿ ಅವರನ್ನು ಏನು ಪ್ರತಿಭಟನೆ ಹತ್ತಿಕ್ಕುವಂಥ ಕೆಲಸವೂ ಸಹ ಇಲ್ಲಿ ನಡೆದಿರುವಂಥ ಸಾಕಷ್ಟು ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ರಸ್ತೆ ತಡೆ ಮಾಡುವಂಥ ಒಂದು ಕೆಲಸವನ್ನು ರೈತರು ಮಾಡ್ತಾರೆ. ಸೊ ಅದೇ ರೀತಿ ಏನು ಇಲ್ಲಿ ರೈತರ ಒಂದು ಆಕ್ರೋಶ ಭುಗಿಲದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅವರನ್ನು ಬಂಧನ ಮಾಡಲು ಮುಂದಾಗ್ತಾರೆ. ಸಾಕಷ್ಟು ದೃಶ್ಯದಲ್ಲಿ ಗಮನಿಸಬಹುದು. 500ರಿಂದ 1000ವರೆಗೂ ಪೊಲೀಸ್ ಸಿಬ್ಬಂದಿ ಸಹ ಇಲ್ಲೇ ಇರುವಂಥದ್ದು. ಈಗಾಗಲೇ ಹಿರಿಯ ರೈತ ನಾಯಕರೊಬ್ಬರು ಏನು ಅಸ್ವಸ್ಥರಾಗಿ ಏನು ರಸ್ತೆ ಮೇಲೆ ಅಂದರೆ ಅಸ್ವಸ್ಥರಾಗಿ ಬಿದ್ದಿರುವಂಥದ್ದು ಸಹ ಈ ದೃಶ್ಯದಲ್ಲಿ ಗಮನಿಸಬಹುದು. ಒಟ್ಟಾರೆ ಏನು ರೈತರ ಆಕ್ರೋಶ ಸಾಕಷ್ಟು ಭುಗಿಲದ್ದು ಆ ಕಾಮಗಾರಿಯನ್ನು ನಿಲ್ಲಿಸದೇ ಇದ್ದಲ್ಲಿ ಏನು ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೇವೆ ಅನ್ನುವಂಥ ಒಂದು ಆಕ್ರೋಶವನ್ನು ರೈತರು ಹೊರಹಾಕ್ತಿರುವಂಥದ್ದನ್ನು ತಾವು ಗಮನಿಸಬಹುದು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 48 ಅಕ್ಷರಶಃ ರಣಾಂಗಣವಾಗಿದ್ದು ರೈತರ ಆಕ್ರೋಶಕ್ಕೆ ಇಡೀ ಸರ್ಕಾರವೇ ನಲಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ವಿಚಾರವಾಗಿ ಇವತ್ತು ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವೈಜ್ಞಾನಿಕವಾದಂಥ ಕಾಮಗಾರಿ ಅಂತೇಳಿ ಆರೋಪಿಸಿ ಕುಡಿಯುವ ನೀರು ಅವೈಜ್ಞಾನಿಕವಾಗಿದೆ ಕಾಮಗಾರಿ ಅಂತೇಳಿ ಆರೋಪಿಸಿ ದಾವಣಗೆರೆಯಲ್ಲಿ ಹೆದ್ದಾರಿಯನ್ನು ಬಂದ್ ಮಾಡಿ ರೈತರು ಕಿಚ್ಚನ್ನು ಹೊರಹಾಕಿದ್ದಾರೆ. ನಾಲೆ ಸೀಳಿ ಕಾಮಗಾರಿ ನಡೆಸಿದ್ರೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ ಅಂತೇಳಿ, ಜೊತೆಗೆ ರೈತರ ಬೆಳೆಗಳಿಗೆ ನೀರು ಕೂಡ ದಾವಣಗೆರೆ ಮೂಲದಲ್ಲಿ ತಲುಪೋದಿಲ್ಲ. ಭದ್ರಾ ಹಿನ್ನೀರಿನಿಂದ ಕಾಮಗಾರಿ ನಡೆಸುವಂತೆ ಆಗ್ರಹ ಕೂಡ ಕೇಳಿ ಬಂದಿದೆ ಭಾರತೀಯ ರೈತ ಒಕ್ಕೂಟ. ಜೊತೆಗೆ ಬಿಜೆಪಿ ನಾಯಕ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಾಗ್ವಾದ, ಹೈಡ್ರಾಮಕ್ಕೂ ಕೂಡ ಸಾಕ್ಷಿಯಾಗಿತ್ತು. ತಳ್ಳಾಟ ನೂಕಾಟ ಎಲ್ಲವೂ ಕೂಡ ನಡೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಬ್ಯಾರಿಕೇಡ್ಗಳನ್ನು ತಳ್ಳಿ ಬ್ಯಾರಿಕೇಡ್ಗಳನ್ನು ಬದಿಗೆತ್ತಿಟ್ಟು ರೈತರು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ತಡೆದರೂ ಕೂಡ ಅವರನ್ನು ಯಾವುದೇ ರೀತಿಯಾಗಿ ಕೂಡ ಅವರಿಗೆ ಮನ್ನಣೆಗೆ ತೆಗೆದುಕೊಳ್ಳದೆ ಹೆದ್ದಾರಿಯನ್ನು ತಡೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ.
ಭದ್ರಾ ಬಲದಂಡೆಯನ್ನು ಸೀಳಿ ಏನು ಅವೈಜ್ಞಾನಿಕ ಕುಡಿಯುವ ನೀರಿನ ಕಾಮಗಾರಿಯನ್ನು ನಡೆಸಿರೋದು. ಸೊ ಆ ವಿಚಾರವಾಗಿ ಏನು ದಾವಣಗೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಿರುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥ ಏನು ರಾಷ್ಟ್ರೀಯ ಕಿಸಾನ್ ರೈತ ಸಂಘ ಮತ್ತು ಬಿಜೆಪಿ ನೇತೃತ್ವದಲ್ಲಿ ನೀವು ಪ್ರತಿಭಟನೆ ನಡೆತಿರುವಂಥದ್ದು ಏನು. ಈಗಾಗಲೇ ಸಾಕಷ್ಟು ರೈತ ಮುಖಂಡರಾದರೆ ಎಂ ಪಿ ರೇಣುಕಾಚಾರ್ಯ ಅವರು ಸೇರಿದಂತೆ ಅನೇಕ ರೈತ ಮುಖಂಡರನ್ನು ಬಂಧಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿ ಬಂಧಿಸಿ ಅವರನ್ನು ಏನು ಪ್ರತಿಭಟನೆ ಹತ್ತಿಕ್ಕುವಂಥ ಕೆಲಸವೂ ಸಹ ಇಲ್ಲಿ ನಡೆದಿರುವಂಥ ಸಾಕಷ್ಟು ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ರಸ್ತೆ ತಡೆ ಮಾಡುವಂಥ ಒಂದು ಕೆಲಸವನ್ನು ರೈತರು ಮಾಡ್ತಾರೆ. ಸೊ ಅದೇ ರೀತಿ ಏನು ಇಲ್ಲಿ ರೈತರ ಒಂದು ಆಕ್ರೋಶ ಭುಗಿಲದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅವರನ್ನು ಬಂಧನ ಮಾಡಲು ಮುಂದಾಗ್ತಾರೆ. ಸಾಕಷ್ಟು ಹೊತ್ತು ದೃಶ್ಯದಲ್ಲಿ ಗಮನಿಸ್ಬೋದು. 500ರಿಂದ 1000ವರೆಗೂ ಪೊಲೀಸ್ ಸಿಬ್ಬಂದಿ ಸಹ ಇಲ್ಲೇ ಇರುವಂಥದ್ದು. ಈಗಾಗಲೇ ಹಿರಿಯ ರೈತ ನಾಯಕರೊಬ್ಬರು ಏನು ಅಸ್ವಸ್ಥರಾಗಿ ಏನು ರಸ್ತೆ ಮೇಲೆ ಅಂದರೆ ಅಸ್ವಸ್ಥರಾಗಿ ಬಿದ್ದಿರುವಂಥದ್ದು ಸಹ ಈ ದೃಶ್ಯದಲ್ಲಿ ಗಮನಿಸಬಹುದು. ಒಟ್ಟಾರೆ ಏನು ರೈತರ ಆಕ್ರೋಶ ಸಾಕಷ್ಟು ಭುಗಿಲದ್ದು. ಆ ಕಾಮಗಾರಿಯನ್ನು ನಿಲ್ಲಿಸದೇ ಇದ್ದಲ್ಲಿ ಏನು ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೇವೆ ಅನ್ನುವಂಥ ಒಂದು ಆಕ್ರೋಶವನ್ನು ರೈತರು ಹೊರಹಾಕ್ತಿರುವಂಥದ್ದನ್ನು ತಾವು ಗಮನಿಸಬಹುದು. ಒಟ್ಟಾರೆಗೆ ರಾಷ್ಟ್ರೀಯ ಹೆದ್ದಾರಿ 48 ಅಕ್ಷರಶಃ ರಣಾಂಗಣವಾಗಿದ್ದು ರೈತರ ಆಕ್ರೋಶಕ್ಕೆ ಏನು ಇಡೀ ಸರ್ಕಾರವೇ ನಲಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ವಿಚಾರವಾಗಿ ಇವತ್ತು ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವೈಜ್ಞಾನಿಕವಾದಂಥ ಕಾಮಗಾರಿ ಅಂತೇಳಿ ಆರೋಪಿಸಿ ಕುಡಿಯುವ ನೀರು ಅವೈಜ್ಞಾನಿಕವಾಗಿದೆ ಕಾಮಗಾರಿ ಅಂತೇಳಿ ಆರೋಪಿಸಿ ದಾವಣಗೆರೆಯಲ್ಲಿ ಹೆದ್ದಾರಿಯನ್ನು ಬಂದ್ ಮಾಡಿ ರೈತರು ಕಿಚ್ಚನ್ನು ಹೊರಹಾಕಿದ್ದಾರೆ. ನಾಲೆ ಸೀಳಿ ಕಾಮಗಾರಿ ನಡೆಸಿದ್ರೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ ಅಂತೇಳಿ, ಜೊತೆಗೆ ರೈತರ ಬೆಳೆಗಳಿಗೆ ನೀರು ಕೂಡ ದಾವಣಗೆರೆ ಮೂಲದಲ್ಲಿ ತಲುಪೋದಿಲ್ಲ. ಭದ್ರಾ ಹಿನ್ನೀರಿನಿಂದ ಕಾಮಗಾರಿ ನಡೆಸುವಂತೆ ಆಗ್ರಹ ಕೂಡ ಕೇಳಿ ಬಂದಿದೆ ಭಾರತೀಯ ರೈತ ಒಕ್ಕೂಟ. ಜೊತೆಗೆ ಬಿಜೆಪಿ ನಾಯಕ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಾಗ್ವಾದ, ಹೈಡ್ರಾಮಕ್ಕೂ ಕೂಡ ಸಾಕ್ಷಿಯಾಗಿತ್ತು. ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ನಡೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಬ್ಯಾರಿಕೇಡ್ಗಳನ್ನು ಬದಿಗೆತ್ತಿಟ್ಟು ರೈತರು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ತಡೆದರೂ ಕೂಡ ಅವರನ್ನು ಯಾವುದೇ ರೀತಿಯಾಗಿ ಕೂಡ ಅವರಿಗೆ ಮನ್ನಣೆಗೆ ತೆಗೆದುಕೊಳ್ಳದೆ ಹೆದ್ದಾರಿಯನ್ನು ತಡೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ದೃಶ್ಯಾವಳಿಯನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ.